ಚಿಕ್ಕೋಡಿ ರಾಜಕೀಯ ಇತಿಹಾಸದಲ್ಲಿ ಹೊಸ ವಿವಾದವೊಂದು ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಅಸಮಾಧಾನದ ಅಲೆ ಎದ್ದಿದೆ. ನಮ್ಮ ಸಾಹುಕಾರನ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಅನ್ನೋ ಆರೋಪ. ಚಿಕ್ಕೋಡಿ ರಾಜಕೀಯ ಇತಿಹಾಸದಲ್ಲಿ ಹೊಸ ವಿವಾದವೊಂದು ಶುರುವಾಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಅಸಮಾಧಾನದ ಅಲೆ ಎದ್ದಿದೆ. ನಮ್ಮ ಸಾಹುಕಾರನ ಬೆನ್ನಿಗೆ ಚಾಕು ಹಾಕಿದ್ದೀರಿ ಅನ್ನೋ ಆರೋಪ ಕೇಳಿ ಬಂದಿದೆ. ಶಾಸಕ ರಾಜು ಕಾಗೆ ಸವದಿ ಜೋಡೆತ್ತುಗಳ ನಡುವೆ ಆಡಿಯೋ ಸುಂಟರಗಾಳಿ ಎದ್ದಿದೆ. ಶಾಸಕ ರಾಜು ಕಾಗೆ ವಿರುದ್ಧ ಲಕ್ಷ್ಮಣ ಸವದಿ ಬೆಂಬಲಿಗರ ಗಂಭೀರ ಆರೋಪ. ಅಥಣಿಯ ಮಲಿಕ್ ಜಾನ್ ಸುಧಾಪ್ ಎಂಬ ಸವದಿ ಬೆಂಬಲಿಗನಿಂದ ಈ ಆರೋಪ ವ್ಯಕ್ತವಾಗಿದ್ದು, ಶಾಸಕ ರಾಜು ಕಾಗೆಯನ್ನ ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಇಬ್ಬರ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಕಾಗೆ ಸಾಹೇಬ, ನೀವು ನಮ್ಮ ಸಾಹುಕಾರ ಬೆನ್ನಿಗೆ ಚೂರಿ ಹಾಕಿದ್ದೀರಿ, ಜೋಡೆತ್ತು ಅಂತ ಹೋಗಿ ಕೊನೆಯಲ್ಲಿ ನಮ್ಮವರಿಗೆ ದ್ರೋಹ ಮಾಡಿದ್ದೀರಿ. ರಾಜು ಕಾಗೆ ವಿರುದ್ಧ ಸವದಿ ಬೆಂಬಲಿಗನ ಆಕ್ರೋಶ. ನಮ್ಮ ಸಾಹುಕಾರನ ಬೆನ್ನಿಗೆ ನಿಲ್ಲೋ ತರ ನಿಂತ್ಕೊಂಡು ಮರಾಮೋಸದ ವಂಚನೆ ಮಾಡಿದ್ದೀರಿ. ಚಿಕ್ಕೋಡಿ ರಾಜಕೀಯ ಇತಿಹಾಸದಲ್ಲಿ ಇದು ಹೊಸ ವಿವಾದ. ಡಿಸಿಸಿ ಬ್ಯಾಂಕ್ ಬೆಳಗಾವಿಯಲ್ಲಿ ಸುಂಟರಗಾಳಿ ಎಬ್ಬಿಸಿತ್ತು. ಅದಾದ ಕೆಲವೇ ದಿವಸಗಳಲ್ಲಿ ಅಸಮಾಧಾನದ ಅಲೆ ಎದ್ದಿದೆ. ಸಾಹುಕಾರನ ಬೆನ್ನಿಗೆ ಚಾಕು ಹಾಕಿದ್ದೀರಿ ಅಂತ ಹೇಳಿ ಸವದಿ ಬೆಂಬಲಿಗನೊಬ್ಬನ ಜೋಡೆತ್ತು ಅಂತ ಹೇಳಿ ನೀವು ದ್ರೋಹ ಮಾಡಿದ್ದೀರಿ. ಶಾಸಕ ರಾಜು ಕಾಗೆ ವಿರುದ್ಧ ಲಕ್ಷ್ಮಣ್ ಸವದಿ ಬೆಂಬಲಿಗರ ಗಂಭೀರ ಆರೋಪ ವ್ಯಕ್ತವಾಗಿದೆ. ಶಾಸಕ ರಾಜು ಕಾಗೆ ಸವದಿ ಜೋಡೆತ್ತುಗಳ ನಡುವೆ ಆಡಿಯೋ ಬಿರುಗಾಳಿ. ಶಾಸಕ ರಾಜು ಕಾಗೆ ವಿರುದ್ಧ ಲಕ್ಷ್ಮಣ್ ಸವದಿ ಬೆಂಬಲಿಗರ ಗಂಭೀರ ಆರೋಪ. ಅಥಣಿಯ ಮಲಿಕ್ ಜಾನ್ ಸಧಾಪ್ ಎಂಬ ಸವದಿ ಬೆಂಬಲಿಗ ಶಾಸಕ ರಾಜು ಕಾಗೆಯನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಇಬ್ಬರ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು, ಕಾಗೆ ಸಾಹೇಬ, ನೀವು ನಮ್ಮ ಸಾಹುಕಾರ ಬೆನ್ನಿಗೆ ಚೂರಿ ಹಾಕಿದ್ದೀರಿ, ಜೋಡೆತ್ತು ಅಂತ ಹೋಗಿ ಕೊನೆಯಲ್ಲಿ ನಮ್ಮವರಿಗೆ ದ್ರೋಹ ಮಾಡಿದ್ದೀರಿ. ರಾಜು ಕಾಗೆ ವಿರುದ್ಧ ಸವದಿ ಬೆಂಬಲಿಗನ ಆಕ್ರೋಶ. ರಾಜಕೀಯ ಪ್ರೇರಿತವಾದಂತಹ ಆಕ್ರೋಶ ಅಥವಾ ಆರೋಪ ಪ್ರತ್ಯಾರೋಪ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಬೆಳಗಾವಿ ಹಿಸ್ಟರಿಯಲ್ಲಿ ಅತಿ ದೊಡ್ಡ ಚುನಾವಣಾ ಬಿರುಗಾಳಿಯನ್ನು ಬೀಸಿತ್ತು. ಆ ಎಲೆಕ್ಷನ್ ಮುಗಿದ ಕೆಲವೇ ದಿವಸಗಳಲ್ಲಿ ಪರಸ್ಪರ ಎರಡು ನಾಯಕರುಗಳ ಬೆಂಬಲಿಗರ ಹೊಡೆದಾಟ, ಅರ್ಥಾತ್ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋ ಬಾಂಬ್ಗಳನ್ನು ಹಾಕಿ ಮತ್ತಷ್ಟು ರೋಚಕ ತಿರುವನ್ನು ಪಡೆದುಕೊಳ್ಳುವಂತೆ ಮಾಡ್ತಿದ್ದಾರೆ. ನಮ್ಮ ನಾಯಕನ ಬೆನ್ನಲ್ಲಿ ನಿಂತು ನೀವು ದ್ರೋಹ ಮಾಡಿದ್ದೀರಿ, ಅವ್ರ ಬೆನ್ನಿಗೆ ಚೂರಿ ಹಾಕಿದ್ದೀರಿ ಅಂತ ಹೇಳಿ ಪರಸ್ಪರ ಬೆಂಬಲಿಗರ ದೋಷಾರೋಪಗಳು ಬೆಳಗಾವಿ ಡಿಸಿಸಿ ಚುನಾವಣೆಯ ಬಳಿಕ ಕೆಲವೇ ದಿವಸಗಳಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.